ಪ್ರಸ್ತುತ ನಮ್ಮ ಸಮಾಜದಲ್ಲಿ ಮನುಷ್ಯನಲ್ಲಿ ಮಾನವೀಯತೆ ಮರೆಯಾಗ್ತಾ ಇದ್ದು ಅವನು ತನ್ನ ಮೃಗೀಯ ವರ್ತನೆಯಿಂದ ಅಟ್ಟಹಾಸ ಮೆರೀತಾ ಇದ್ದಾನೆ. ಇದಕ್ಕೆ ಸೂಕ್ತ ನಿದರ್ಶನದಂತಿರುವ ವಿಡಿಯೋ ಒಂದು ಇದೀಗ ವೈರಲ್ ಆಗಿದ್ದು, ದುಷ್ಟನೊಬ್ಬ ಸತ್ತ ಬೀದಿ ನಾಯಿಯನ್ನ ಕಾರಿಗೆ ಕಟ್ಟಿ ರಸ್ತೆಯಲ್ಲಿ ಎಳೆದೊಯ್ದಿದ್ದಾನೆ. ಈ ಅಮಾನವೀಯ ದೃಶ್ಯ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ಆಧುನಿಕತೆಯ ಭರದಲ್ಲಿ ಇತ್ತೀಚೆಗೆ ಮನುಷ್ಯನಲ್ಲಿ ಮಾನವೀಯತೆ, ಮನುಷ್ಯತ್ವ ಅನ್ನೋದು ಮರೆಯಾಗ್ತಾ ಇದೆ. ಜನರು ತಮ್ಮ ಮೌಲ್ಯಗಳನ್ನು ಮರೆತು ಮೃಗಗಳಂತೆ ವರ್ತಿಸ್ತಾ ಇದ್ದಾರೆ. ಅದರಲ್ಲೂ ಈ ಪಾಪಿ ಮನುಷ್ಯ ಬೀದಿ ಪ್ರಾಣಿಗಳ ವಿಷಯದಲ್ಲಿ ತುಸು ಹೆಚ್ಚೇ ಮೃಗೀಯ ರೀತಿಯಲ್ಲಿ ವರ್ತಿಸ್ತಾ ಇದ್ದಾನೆ. ಈ ಮುಗ್ಧ ಜೀವಿಗಳಿಗೆ ಕಲ್ಲು ಹೊಡೆದು ಅವುಗಳಿಗೆ ವಿಷ ಉಣಿಸಿ ಹೀಗೆ ನಾನಾ ರೀತಿಯಲ್ಲಿ ಅವುಗಳಿಗೆ ನೋವುಂಟು ಮಾಡಿ ಅದರಲ್ಲಿ ವಿಕೃತ ಖುಷಿಯನ್ನ ಕಾಣ್ತಾ ಇದ್ದಾನೆ. ಇದೇ ರೀತಿಯ ಅಮಾನವೀಯ ಘಟನೆಯೊಂದು ನಡೆದಿದ್ದು, ದುಷ್ಟನೊಬ್ಬ ಸತ್ತ ನಾಯಿಯನ್ನ ಕಾರಿಗೆ ಕಟ್ಟಿ ರಸ್ತೆಯಲ್ಲಿ ಎಳೆದೊಯ್ಯುವ ಮೂಲಕ ವಿಕೃತಿ ಮೆರೆದಿದ್ದಾನೆ. ಈ ಅಮಾನವೀಯ ದೃಶ್ಯ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಅಮಾನವೀಯ ಘಟನೆ ಗುಜರಾತಿನ ಅಹಮದಾಬಾದ್ನಲ್ಲಿ ನಡೆದಿದ್ದು, ವ್ಯಕ್ತಿಯೊಬ್ಬ ಸತ್ತ ಬೀದಿ ನಾಯಿಯನ್ನ ತನ್ನ ಕಾರಿನ ಹಿಂಬದಿಗೆ ಕಟ್ಟಿ ಅದನ್ನ ರಸ್ತೆಯಲ್ಲಿ ಎಳೆದೊಯ್ದು ವಿಕೃತಿ ಮೆರೆದಿದ್ದಾನೆ. ಕೌಶಿಕ್ ಕಾಂತೇಚ ಎಂಬುವರು ಈ ಕುರಿತ ಪೋಸ್ಟ್ ಒಂದನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು, ಅಹಮದಾಬಾದ್ನಲ್ಲಿ ಮಾನವೀಯತೆ ಮರೆತ ವ್ಯಕ್ತಿ ಸತ್ತ ನಾಯಿಯನ್ನ ಗಾಡಿಗೆ ಕಟ್ಟಿ ಈ ರೀತಿ ಎಳೆದುಕೊಂಡು ಹೋಗೋದು ಎಷ್ಟು ಸೂಕ್ತ ಅನ್ನೋ ಶೀರ್ಷಿಕೆಯನ್ನ ಬರೆದುಕೊಂಡಿದ್ದಾರೆ. ಇನ್ನು ವೈರಲ್ ಆಗ್ತಿರೋ ವಿಡಿಯೋದಲ್ಲಿ ಸತ್ತ ನಾಯಿಯನ್ನ ಇನೋವಾ ಕಾರಿಗೆ ಕಟ್ಟಿ ಆ ಶ್ವಾನವನ್ನ ರಸ್ತೆಯಲ್ಲಿ ಎಳೆದೊಯ್ತಾ ಇರುವ ಅಮಾನವೀಯ ದೃಶ್ಯವನ್ನ ಕಾಣಬಹುದು. ಇತ್ತೀಚೆಗೆ ಹಂಚಿಕೊಳ್ಳಲಾದ ಈ ವಿಡಿಯೋ 18,000ಕ್ಕೂ ಅಧಿಕ ವೀಕ್ಷಣೆಗಳನ್ನು ಪಡೆದುಕೊಂಡಿದ್ದು, ಇಂಥ ಮೃಗೀಯ ಜನರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನೆಟ್ಟಿಗರು ಕಾಮೆಂಟ್ಸ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ.